ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ರ್ಯಾಲಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡಿದ್ದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಉಮೇಶ್ ಮೇಟಿ ಅವರ ನಾಮಪತ್ರ ಸಲ್ಲಿಕೆಯ ಅಂಗವಾಗಿ ನಡೆದ ಈ ಸಮಾವೇಶವು ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ದಿವಂಗತ ಎಚ್.ವೈ. ಮೇಟಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಈ ಸ್ಥಾನಕ್ಕೆ ಅವರ ಪುತ್ರ ಶ್ರೀ ಉಮೇಶ್ ಮೇಟಿ ಅವರು ಸೂಕ್ತ ಉತ್ತರಾಧಿಕಾರಿಯಾಗಿದ್ದಾರೆ. ತಂದೆಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರು ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಹೊಂದಿದ್ದಾರೆ. ಇಂದಿನ ರ್ಯಾಲಿಯಲ್ಲಿ ಕಂಡುಬಂದ ಭಾರೀ ಜನಸ್ತಂಭವೇ ಶ್ರೀ ಉಮೇಶ್ ಮೇಟಿ ಅವರ ಭರ್ಜರಿ ಗೆಲುವಿನ ಸ್ಪಷ್ಟ ಸಂಕೇತವಾಗಿದೆ. ಅದೇ ರೀತಿ ನೋಡ್ಕೊಂತಾರೆ, ಅದೇ ರೀತಿ ಅದ, ನಮ್ಮ ಎಲ್ಲರೂ ಅದೇ ರೀತಿ ಅದ. ಅವರನ್ನು ಗೌರವಿಸುತ್ತಾ, ಅವರ ನಮಸ್ಕರಿಸುತ್ತಾ ಅವರೇ ಬಂದು ಚುನಾವಣೆ ಮಾಡ್ತಾರೆ. ಅವ್ರ ನೇತೃತ್ವ ನಾವು ಚುನಾವಣೆ ಎಲ್ಲರೂ ಮತದಾರರು, ಎಲ್ಲರೂ ತಂದೆ ಆಶೀರ್ವಾದ, ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕಂತ ಕಳಕಳಿ. ಈ ಸಂದರ್ಭದಲ್ಲಿ ಸಚಿವರುಗಳಾದ ಶ್ರೀ ಆರ್.ಬಿ. ತಿಮ್ಮಾಪುರ, ಶ್ರೀ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಶ್ರೀ ಎಸ್.ಆರ್. ಪಾಟೀಲ್, ಎಂಎಲ್ಸಿ ಶ್ರೀ ಸುನೀಲ್ ಗೌಡ ಪಾಟೀಲರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಪಾಲ್ಗೊಂಡಿದ್ರು. ವರದಿ ಕಮಲೇಶ್ ಹಡಪದ್. ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವರು ತಬ್ಲಿ ಮಗ ಇವರನ್ನ ನಿಮ್ಮ ಜೋಳಿಗೆಗೆ ಹಾಕ್ತಾ ಇದೀವಿ. ಇವರಿಗೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮಿಷಗಳಿಗೆ ಒಳಗಾಗಬೇಡಿ. ಬಿಜೆಪಿಯವರ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಚರಂತಿ ಮಠ ಹತ್ರ ದುಡ್ಡಿರ್ಬೋದು, ಗೊತ್ತಿಲ್ಲ ನನಗೆ. ದುಡ್ಡಿರುವ ಅವ್ರ ತಮ್ಮ ಇಲ್ಲೇ ಇದ್ದಾರೆ, ಮಲ್ಲಿಕಾರ್ಜುನ ಚರಂತಿ ಮಠ. ನಾನು ಮುಖ್ಯ ಹಣಕಾಸು ಮಂತ್ರಿ ಮುಖ್ಯಮಂತ್ರಿ ಆಗಿರುವಾಗ ಆಗಲೇ ಚರಂತಿ ಮಠ ಅವರ ವಿದ್ಯಾಸಂಸ್ಥೆಗಳಿಗೆ 100 ಎಕರೆ ಜಮೀನನ್ನ ಕೊಟ್ಟದ್ದು ಜೆ.ಎಚ್. ಪಟೇಲ್.